PWD ಯಾರು PWD ಇದ್ದಾರ PWD ಜಿಲ್ಲಾ ಪಂಚಾಯತಿಯವರು. ಸೊ ಬ್ರೀಫಾಗಿ ಆ ಬ್ಯಾಂಕ್ ಇಲ್ಲ ಈ ಬ್ಯಾಂಕ್ ಇಲ್ಲ ಅಂತ ಹೇಳಂಗಿಲ್ಲ. ಯಾವುದಾದ್ರೂ ರಸ್ತೆಗಳು ಸಂಪರ್ಕಕ್ಕೆ ತೊಂದರೆ ಆಗ ನೀವು ಆ ಲೋಕಲ್ಲು ನೀರಿನ ಕೆಲಸ ಮಾಡೋದು JCBನೋ ವಿಧಾನನೋ ಉಪಯೋಗಿಸಿ ತಕ್ಷಣ ಕನೆಕ್ಟ್ ಮಾಡುವಂಥ ಕೆಲಸನ ಮಾಡಬೇಕು. ಸೆಕೆಂಡ್ ವೀಕಲ್ಲಿ ನಮ್ಮಲ್ಲಿ ಎಲ್ಲ ಬೇಡಿಕೆ ಇರೋದ್ರಿಂದ ಬಟ್ ಜೂನ್ ಲಾಸ್ಟ್ ವೀಕಿಂದ ಸಿದ್ಧತೆಗಳನ್ನು ಮಾಡ್ಕೊಳ್ತೀವಿ. ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಕೂಡ ಅದನ್ನು ಇಟ್ಕೊಳ್ಳಿಕ್ಕೆ ಸೂಚನೆಗಳನ್ನು ಕೊಡ್ತಾ ಇದೆ ಸರ್. ಇದು ನಮ್ಮ ಜಿಲ್ಲೆಯಲ್ಲಿ ಇವಾಗ ಏನು ಮುಂಗಾರಿಗೆ ನಮ್ಗೆ ಇರ್ತಕ್ಕಂಥ ಏನು ಗುರಿ ಇದೆ ಆ ಗುರಿಗೆ ತಾವು ನಮಗೆ ತೋರಿಸಿದ್ರೆ ಅದರ ಟೋಟಲ್ ನಮಗೆ ಇರುವಂಥದ್ದು 1,96,000 ಹೆಕ್ಟೇರ್ ಇದೆ. ಅದರಲ್ಲಿ ಪೂರ್ವ ಮುಂಗಾರಿನಲ್ಲಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಜುಲೈನಲ್ಲಿ ನಮಗೆ ಎಲ್ಲ ಏನು ಬಿತ್ತನೆ ಪ್ರಾರಂಭವಾಗಂತ ಅವ್ರು ಅದಕ್ಕೆ ಅದು ಬೇಡ. ಈಗ ಸದ್ಯಕ್ಕೆ ನಮಗೆ ಸಂಪೂರ್ಣವಾಗಿ ವಿರೋಧ ಮಾಡೋದ್ರಿಂದ ನಾವು ಕೇಳೋದ್ರಿಂದ ಪ್ರಯೋಜನ ಆಗಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಈ ಒಂದೇ ದಿವಸಕ್ಕೆಲ್ಲವೂ ಆಗಲ್ಲ. ನಾಳೆ ಇದೇ ರೈತರು ಆಯಿತು ಅಂತ ಒಪ್ಪೋದು. ಸ್ವಲ್ಪ ಸ್ಥಳೀಯವಾಗಿ ಪಂಚಾಯತಿ 3-4-5-6 ಪಂಚಾಯತಿನಲ್ಲಿ ನಮ್ಮ ಶಾಸಕರು ಮಾತಾಡಲಿಕ್ಕೆ ಹೇಳ್ತೀನಿ. ಅದಾದಮೇಲೆ ಪ್ರಮುಖವಾಗಿ ಜಿಲ್ಲಾ ಮಟ್ಟದ ರೈತರ ಹತ್ರನೂ ಮಾತಾಡ್ತೀನಿ. ನೋಡೋಣ, ಇವತ್ತು ಅಭಿಪ್ರಾಯ ಹೇಳಿದ್ದಾರೆ, ಇದೇ ಅಭಿಪ್ರಾಯ ನಾಳೆನೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಾತಾಡಿ ನಾವು 2025ರಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಮೈಸೂರಿನಲ್ಲಿ. ಈ ಪೂರ್ವಭಾವಿಯಾಗಿ ನಾವು ಇದುವರೆಗೂ ಹರಿತ ಯೋಗ ಅಂತ ಒಂದು ಕೂಡ ಕಾರ್ಯಕ್ರಮ ಮಾಡಿದ್ದೀವಿ. ನಾವು ನಿನ್ನೆ ಅದು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಮಹಾರಾಜ ಆಯುರ್ವೇದ ಕಾಲೇಜಲ್ಲಿ ಕೂಡ ಹರಿತ ಯೋಗ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೂಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆವು. ಈ ಹರಿತ ಯೋಗದಲ್ಲಿ ಅನೇಕ ಸೀಡ್ಲಿಂಗ್ಸು ಮತ್ತು ಪ್ಲಾಂಟಿಂಗ್ಸ್ ಇದನ್ನು ಗಿಡ ನೆಡುವ ಮೂಲಕ ನಾವು ಈ ಒಂದು ಪೂರ್ವಭಾವಿ ಯೋಗ ದಿನಾಚರಣೆಯನ್ನು ಆಚರಿಸಿದೆವು. ಆಯುಷ್ ಯೋಗ ಇಲಾಖೆಯಿಂದ ಬಂದಿರುವಂಥದ್ದು. ಇಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಪೂರ್ವಭಾವಿ ಯೋಗ ಅಭ್ಯಾಸವನ್ನು ಆಯೋಜಿಸಲಾಗಿದೆ. ಇದು ಬಂದು ಆಯುಷ್ ಅವರು ಮಾಲ್ ಆಫ್ ಮೈಸೂರಲ್ಲಿ ಕಂಡಕ್ಟ್ ಮಾಡ್ತಿರೋದ್ರಿಂದ ಎಲ್ಲರೂ ಇಲ್ಲಿ ಭಾಗವಹಿಸ್ತಾ ಇದ್ದೀವಿ. ಆಸನಸು, ವಜ್ರಾಸನ, ವೃಕ್ಷಾಸನ, ಸೇತುಬಂಧಾಸನ ಎಲ್ಲ ಮಾಡ್ತೀನಿ. ನನಗೆ ಇದಕ್ಕಿಂತ ಮೊದಲು ಬರೋದಕ್ಕಿಂತ ಸ್ಪೋರ್ಟ್ಸ್ ಆಡಿದ್ರೆ ಫುಲ್ಲು ಬಾಡಿ ಪೇನ್ ಆಗ್ತಾಯಿತ್ತು. ಅದು ಯೋಗಕ್ಕೆ ಬಂದಾದ್ಮೇಲೆ ಅಂದರೆ ಅದು ಬಾಡಿ ಪೇನೆಲ್ಲ ಆಗ್ತಾಯಿಲ್ಲ. ಮತ್ತು ನನಗೆ ಓದೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಲಾಸ್ಟ್ 2 ಇಯರ್ಸಿಂದ. ಅದು ಯೋಗಕ್ಕೆ ಬಂದಮೇಲೆ ನಾನು ತುಂಬ ಚೆನ್ನಾಗಿ ಓದ್ತಿದ್ದೀನಿ, ತುಂಬ ಇಂಟ್ರೆಸ್ಟ್ ಇದೆ ಓದೋಕ್ಕೆ. ಮಂಡುಕಾಸನ ಈ ಆಸನಗಳು ಮತ್ತು ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳು, ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳು, ಅದರ ಜೊತೆಗೆ ಪ್ರಾಣಾಯಾಮ, ಧ್ಯಾನ ಇದೆಲ್ಲವನ್ನು ಜೂನ್ 21ನೇ ತಾರೀಕು ನಡೆಯಲಿರುವ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಪೂರ್ವ ಸಿದ್ಧತೆಯಾಗಿ ಹಾಗೂ ಮೈಸೂರಿನ ನಾಗರಿಕರಿಗೆ ಯೋಗ ಅವೇರ್ನೆಸ್ ಅಂದರೆ ಯೋಗದ ಬಗ್ಗೆ ಅರಿವನ್ನು ಮೂಡಿಸಿ 21ನೇ ತಾರೀಕು ಇಡೀ ಮೈಸೂರಿನ ಎಲ್ಲ ನಾಗರಿಕರು ಅಂದು ಆ ಯೋಗಾಭ್ಯಾಸದಲ್ಲಿ ಭಾಗವಹಿಸಿ